ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ ಡಿಫ್ರೆಂಟ್ ಬ್ಯಾಕ್ಗ್ರೌಂಡು. ನಾನು ಆ್ಯಕ್ಚುಲಿ 3 ದಿನಕ್ಕೆ ವಿಯೆಟ್ನಾಮಿಗೆ ಬಂದಿದ್ದೀನಿ. ಸೊ ಈ ಟೈಮಲ್ಲಿ ವಿವೋ X90 ಸೀರೀಸ್ನ ಲಾಂಚ್ ಆಗ್ತಾಯಿದೆ. ಸೊ ಗಮನಿಸ್ತಾ ಇದ್ದೀರಾ ವಿವೋ X90 ಮತ್ತು X90 Pro 2 ಸ್ಮಾರ್ಟ್ ಫೋನ್ಗಳು ನನ್ನ ಹತ್ರ ಇದೆ. ನಾನಿವತ್ತು ಎರಡನ್ನ ಕೂಡ ವಿಯೆಟ್ನಾಮಲ್ಲಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಕೆಲವೊಂದು ಫೋಟೋಸ್ನ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದು ಅದು ತಿಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಎರಡೂ ಸ್ಮಾರ್ಟ್ ಫೋನ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ ಈ ಎರಡೂ ಬಾಕ್ಸ್ಗಳು ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಎರಡರಲ್ಲೂ ಕೂಡ ಡೈರೆಕ್ಟಾಗಿ ಈ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗುತ್ತೆ. ಅದನ್ನು ಪಕ್ಕಕ್ಕಿಟ್ಟರೆ ಅದರ ಕೆಳಗಡೆ ಡೈರೆಕ್ಟಾಗಿ ಸಿಮ್ ಎಜೆಕ್ಷನ್ ಪಿನ್ನು, ಆ ಬಾಕ್ಸ್ ಒಳಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇರುವಂಥದ್ದು. ಮತ್ತು ಇನ್ನೊಂದು ಬಾಕ್ಸ್ ಇದೆ, ಅದರೊಳಗಡೆ ನಮಗೆ 120 ವ್ಯಾಟ್ನ ಚಾರ್ಜರ್ ಸಿಗ್ತಾ ಇದೆ. ಸೊ ಕ್ರೇಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಒಂದು USB ಟೈಪ್ ಸಿ ಡಾಟಾ ಕೇಬಲ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಎರಡೂ ಸ್ಮಾರ್ಟ್ ಫೋನ್ಗಳು ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಮೊದಲನೇದಾಗಿ ನಾನು ಈ ವಿವೋ X90 Pro ಸ್ಮಾರ್ಟ್ ಫೋನ್ ಏನಿದೆ ಅದ್ರ ಬಗ್ಗೆ ಮಾತನಾಡ್ತೀನಿ. ಓಕೆ, ಮೊದಲನೇದಾಗಿ ಈ ಪ್ರೋ ವೇರಿಯಂಟ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನ್ ಒಂದು ಸ್ವಲ್ಪ ವೆಯ್ಟ್ ಅಂತ ಅನಿಸುತ್ತೆ ಆಯಿತಾ. ಸುಮಾರು 213 ಗ್ರಾಮ್ ವೆಯ್ಟ್ ಇದೆ ಮತ್ತು ತಿಕ್ನೆಸ್ ಕೂಡ ಅಷ್ಟೇ ಸ್ವಲ್ಪ ತಿಕ್ಕಾಗಿದೆ. ಹತ್ರ 9.3 mm ತಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಸೊ ಫೋನು ನಿಮಗೆ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಂತಲೇ ಅನಿಸುತ್ತೆ. ಮತ್ತು ಈ ಕ್ಯಾಮರಾ ಬಂಪ್ ನೋಡ್ತಾ ಇದ್ದೀರಾ, ತುಂಬ ದೊಡ್ಡ ಕ್ಯಾಮರಾ ಬಂಪ್ ಇದೆ. ನಿಮಗೆ ಫ್ರಂಟಲ್ಲಿ ಕರ್ವ್ ಡಿಸ್ಪ್ಲೇ ಸಿಗ್ತಾಯಿದೆ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ. ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಫ್ರಂಟಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ಈ ಕರ್ವ್ ಡಿಸ್ಪ್ಲೇ ಇರೋದ್ರಿಂದ. ಹಿಂದ್ಗಡೆ ನಿಮಗೆ ಲೆದರಿ ಬ್ಯಾಗ್ ಸಿಗ್ತಾ ಇರುವಂಥದ್ದು ಆಯಿತಾ. ಸೊ ಸೂಪರ್ ಆಗಿದೆ, ಹೆವಿ ಪ್ರೀಮಿಯಮ್ ಅಂತ ಅನಿಸುತ್ತೆ. ನಿಮಗೆ ಸ್ಮಡ್ಜಸ್ ಆಗಲ್ಲ ಲೆದರ್ ಆಗಿರೋದ್ರಿಂದ, ಮತ್ತು ಸ್ಕ್ರ್ಯಾಚ್ ಆದರೂ ಕೂಡ ಅಷ್ಟೊಂದು ಗೊತ್ತಾಗೋದಿಲ್ಲ ಆಯಿತಾ. ಹಿಂದ್ಗಡೆಯಿಂದ ಅಂತೂ ಸಖತ್ತಾಗಿ ಕಾಣುತ್ತೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಸಹ ಇದೆ. ಹಿಂದ್ಗಡೆ ZEISS ಅವ್ರದ್ದು ಲೋಗೋ ಸಹ ಇರುವಂಥದ್ದು ಸಖತ್ತಾಗಿ ಕಾಣುತ್ತೆ. ಮತ್ತು ಈ ಫೋನ್ನ ಫ್ರೇಮ್ ಬಂದುಬಿಟ್ಟು ಮೆಟಾಲಿಕ್ ಫ್ರೇಮು. ಇದರಲ್ಲಿ ನಿಮಗೆ USB ಟೈಪ್ ಸಿ ಪೋರ್ಟ್ ಇದೆ, ನಿಮಗೆ ಹೆಡ್ಫೋನ್ ಜಾಕ್ ಸಿಗಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಹೆವಿ ಪ್ರೀಮಿಯಮ್ ಆಗಿದೆ ಬಿಲ್ಡ್ ಮಾತ್ರ. ಜೊತೆಗೆ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು. ಸೊ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಮ್ ಸ್ಮಾರ್ಟ್ ಫೋನ್ ಆದರೂ ಆಗಬಹುದು. ಓಕೆ, ನಾವೀಗ ಡಿಫ್ರೆಂಟ್ ಲೊಕೇಶನಿಗೆ ಬಂದಿದ್ದೀವಿ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಸಹ ಹೊಂದಿರುವಂಥದ್ದು ಮತ್ತು 10 ಬಿಟ್ ಕಲರ್ಸ್ನ ಕೂಡ ಸಪೋರ್ಟ್ ಮಾಡುತ್ತೆ. 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ ಆಯಿತಾ. 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಆದ್ದರಿಂದ ಬಿಸಿಲಲ್ಲಿದ್ದರೂ ಕೂಡ ಒಂದು ಲೆವೆಲಿಗೆ ಡಿಸ್ಪ್ಲೇ ಬ್ರೈಟಾಗಿ ಕಾಣುತ್ತೆ. ಮತ್ತು ವ್ಯೂಯಿಂಗ್ ಆ್ಯಂಗಲ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಕರ್ವ್ ಡಿಸ್ಪ್ಲೇ, ಬ್ಲ್ಯಾಕ್ಸ್ ಎಲ್ಲ ಒಂದು ಲೆವೆಲಿಗೆ ಡೀಪ್ ಬ್ಲ್ಯಾಕಾಗಿ ಕಾಣುತ್ತೆ. ಸೊ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಬೇಕಾದರೂ ಅನ್ಬೋದು. ಇನ್ನು ಈ ಫೋನ್ನ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಪ್ರೋ ವೇರಿಯಂಟ್ ಏನಿದೆ ಸದ್ಯಕ್ಕೆ ಒಂದೇ ಒಂದು ರ್ಯಾಮ್ ಮತ್ತು ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR5X ರ್ಯಾಮು, ಟಾಪ್ ನಾಚ್, ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ಮತ್ತು ಸ್ಟೋರೇಜ್ ಟೈಪ್ ಬಂದುಬಿಟ್ಟು UFS 4.0 ಸ್ಟೋರೇಜ್ ಆಯಿತಾ. ಇದು ಕೂಡ ಟಾಪ್ ಸ್ಪೀಡು ಆಯಿತಾ, ತುಂಬ ಫಾಸ್ಟಾಗಿ ರೀಡ್ ರೈಟ್ ಆಗುತ್ತೆ. ಅಪ್ಲಿಕೇಶನ್ಗಳು ತುಂಬ ಫಾಸ್ಟಾಗಿ ಇನ್ಸ್ಟಾಲ್ ಆಗುತ್ತೆ. ಸೊ ನಿಮಗೆ ಸ್ಮೂತ್ ಫೀಲನ್ನು ಕೊಡುತ್ತೆ ನೀವು ಅಪ್ಲಿಕೇಶನ್ ನ್ಯಾವಿಗೇಷನ್ ಮಾಡ್ತಿರ್ಬೇಕಾರಲ್ಲ. ಸೊ ಎಲ್ಲೂ ಕೂಡ ಈ ಸ್ಟೋರೇಜ್ ಮತ್ತು ರ್ಯಾಮ್ನಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಹಾಕಿದ್ದಾರೆ. ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 9200 ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರೇ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 12 ಲಕ್ಷ ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗೆ. ಲಿಟ್ರಲಿ ಯಾವ ಗೇಮನ್ನು ಬೇಕಾದರೂ, ಯಾವ ಅಪ್ಲಿಕೇಶನ್ ಬೇಕಾದರೂ ಹೆವಿ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಗೇಮ್ಸ್ನೆಲ್ಲ ಅಲ್ಟ್ರಾ ಹೈ ಸೆಟ್ಟಿಂಗ್ಸಲ್ಲಿ ಆಡ್ಕೊಬೋದು. ಸೊ ನಿಮಗೆ ಸ್ಲೋ ಅಂತ ಅನಿಸಲ್ಲ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಸೊ ತಲೆ ಕೆಡಿಸ್ಕೊಂಬಿಡಿ ಆಯಿತಾ. ಇದರ ಜೊತೆಗೆ ಇದರಲ್ಲಿ ಇನ್ನೊಂದು ಪ್ರೊಸೆಸರ್ ಇದೆ ಆಯಿತಾ, ವಿವೋದವ್ರದ್ದು V2 ಚಿಪ್ ಅಂತ. ಇದು ಡೆಡಿಕೇಟೆಡ್ ಕ್ಯಾಮ್ರಾಗೋಸ್ಕರನೇ ಮಾಡಲಾಗಿರುವಂಥ ಚಿಪ್ಪು. ಅಂದರೆ ನೀವು ವೀಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ಪ್ರೋಸೆಸ್ ಮಾಡುತ್ತೆ. ನಿಮಗೆ ಮೇಯ್ನ್ ಪ್ರೊಸೆಸರ್ಗೆ ಸ್ವಲ್ಪ ಜಾಸ್ತಿ ಕೆಲಸವನ್ನು ಕೊಡೋಲ್ಲ. ಸೊ ಈ ಸೆಕೆಂಡ್ರಿ ಚಿಪ್ಪೇ ಯೂಸ್ ಮಾಡ್ಕೊಂಬಿಡುತ್ತೆ. ಮತ್ತು ವಿಡಿಯೋ ಶೂಟ್ ಮಾಡೋದ್ರ ಜೊತೆಗೆ ಕೆಲವೊಂದು ಟೈಮು ನೀವು ಮಲ್ಟಿ ಟಾಸ್ಕ್ ಮಾಡ್ತಿರ್ಬೇಕಾದ್ರೂ ಕೂಡ, ಗೇಮಿಂಗ್ ಆಡಬೇಕಾದ್ರೆ, ಬ್ಯಾಕ್ಗ್ರೌಂಡ್ ರನ್ ಮಾಡೋದು ಕೂಡ ಸ್ವಲ್ಪ ಒಂದು ಲೆವೆಲಿಗೆ ಯೂಸ್ ಆಗುತ್ತೆ. ಸೊ ಆ ಒಂದು ಚಿಪ್ ಕೂಡ ಇರುವಂಥದ್ದು. ಜೊತೆಗೆ ಇದು 5G, ಆಬ್ವಿಯಸ್ಲಿ ನಮ್ಮ ಭಾರತದ ಎಲ್ಲ ಬ್ಯಾಂಡ್ಗಳು ಕೂಡ ಇದರಲ್ಲಿ ಸಪೋರ್ಟ್ ಆಗುತ್ತೆ. ಸೂಪರ್ ವಿಷಯ. ಮತ್ತು ಇದರಲ್ಲಿ eSIM ಕೂಡ ಇದೆ ಆಯಿತಾ. eSIM ಆಪ್ಷನ್ ಕೂಡ ಫಸ್ಟ್ ಟೈಮು ವಿವೋದವ್ರು ಕೊಡ್ತಾ ಇದ್ದಾರೆ. ಸೊ ಫಿಸಿಕಲ್ ಸಿಮ್ ಆದರೂ ಹಾಕೊಬೋದು ಅಥವಾ eSIM ಅನ್ನು ಬೇಕಾದರೂ ನೀವು ಹಾಕ್ಕೊಬೋದು. ಇನ್ನು ಡೈರೆಕ್ಟಾಗಿ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡಲೇಬೇಕು. ಆಬ್ವಿಯಸ್ಲಿ ವಿವೋ ಅಂತಂದರೆ ಕ್ಯಾಮ್ರಾ. ಸೊ ಇದರಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇಯ್ನ್ ಸೆನ್ಸಾರ್ ಬಂದುಬಿಟ್ಟು 50 MP ಸೋನಿ IMX989 ಸೆನ್ಸಾರ್ ಆಯಿತಾ. ಸೊ ಇದು 1 ಇಂಚ್ ಸೆನ್ಸಾರ್, ತುಂಬ ದೊಡ್ಡ ಸೆನ್ಸಾರ್.
ಸ್ಮಾರ್ಟ್ಫೋನ್ ಲೆವೆಲ್ಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಸೆನ್ಸಾರ್ ಅಂತ ಬೇಕಾದರೂ ಅನ್ಬೋದು. ಸೊ ಇದು 1.8 ಅಪರ್ಚರ್ನ ಹೊಂದಿರುವಂಥದ್ದು, ಒನ್ ಆಫ್ ದ ಬೆಸ್ಟ್ ಫೋಟೋನ ತೆಗೆಯುವಂಥ ಕ್ಯಾಮ್ರಾ ಅಂತ ಬೇಕಾದರೂ ಅನ್ಬೋದು. ಇದನ್ನು ZEISS ಅವ್ರ ಜೊತೆ ಕೊಲಾಬರೇಟ್ ಆಗಿ ವಿವೋದವರು ಮಾಡಿರುವಂಥದ್ದು. ZEISS ಅವ್ರದ್ದು ಲೆನ್ಸ್ ಕೋಟಿಂಗ್ ಎಲ್ಲ ಬರುತ್ತೆ, ಅವ್ರು ಡಿಫ್ರೆಂಟ್ ಶೂಟಿಂಗ್ ಮೋಡ್ಸ್ ಎಲ್ಲ ಇದೆ ಆಯಿತಾ. ಸೊ ಫ್ಲೇಯರ್ ಮೋಡ್ ಅಂತೆ, ಅಂದರೆ ಈ ಸೂರ್ಯನ ಫ್ಲೇರ್ ಎಲ್ಲ ಬರುತ್ತೆ ಗೊತ್ತಾ, ಆರ್ಟಿಫಿಷಿಯಲ್ ಆಗಿ ಹಾಕ್ಬೋದು ಅದನ್ನು. ಮತ್ತು ಲೋ ಲೈಟಲ್ಲಿ ಎಂಥ ಫೋಟೋ ತೆಗೆಯುತ್ತೆ ಅಂದರೆ, ನಾನು ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಲಿಟ್ರಲಿ ಕತ್ಲಲ್ಲಿ ತೆಗ್ದಿರೋದು ನಿಮ್ಗೆ ಅನ್ಸೋದಿಲ್ಲ, ಇದೇನು ಬೆಳಕಲ್ಲಿ ತೆಗೆದ್ಬಿಟ್ಟು ಕತ್ಲಲ್ಲಿ ತೆಗ್ದಿದೆಯಲ್ಲಪ್ಪ ಅಂತ ಅನ್ಬೋದು ನೀವು ಎಷ್ಟೋ ಜನ ಆಯಿತಾ. ಅಷ್ಟು ಸಖತ್ತಾಗಿ ನೈಟ್ ಟೈಮಲ್ಲಿ ಲೋ ಲೈಟ್ ಫೋಟೋಗ್ರಫಿಯನ್ನು ಮಾಡ್ಬೋದು. ಬೆಂಕಿ ಫೋಟೋ ಸ್ಯಾಂಪಲ್ ನೋಡಿ ನೀವೇ ಹೇಳ್ಬೋದು ಆಯಿತಾ, ಹಂಗಿದೆ. ಮತ್ತು ಡೇ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋನ ತೆಗೆಯುತ್ತೆ. ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ. ಇದರಲ್ಲಿ ಪೋರ್ಟ್ರೇಟ್ ಮೋಡಿದೆ, ಪೋರ್ಟ್ರೇಟ್ ಲೆನ್ಸ್ ಸಪ್ರೇಟ್ ಆಗಿದೆ. 50 MP ಪೋರ್ಟ್ರೇಟ್ ಲೆನ್ಸ್ ಕೊಟ್ಟಿದ್ದಾರೆ ಆಯಿತಾ. ಸೊ ಅದು 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ನೆಕ್ಸ್ಟ್ ಲೆವೆಲ್ ಫೋಟೋ ಅಂದರೆ ಒಂದು ರೀತಿ ಪ್ರೈಮ್ ಲೆನ್ಸಲ್ಲಿ ನೀವು ಹೆಂಗೆ ಫೋಟೋ ತೆಗಿತೀರಲ್ವ, ಸೊ ಆ ರೀತಿ ತೆಗೆಯುತ್ತೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು ಆಯಿತಾ. ಕೆಲವೊಂದು ಪೋರ್ಟ್ರೇಟ್ ಶಾರ್ಟ್ಸ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಸಖತ್ತಾಗಿದೆ. ಮೋಡ್ಸ್ಗಳು ಅಷ್ಟೇ ತುಂಬ ಡಿಫ್ರೆಂಟ್ ಮೋಡ್ಸ್ಗಳೆಲ್ಲ ಕೊಡಿ. ZEISS ಅವ್ರದ್ದೇ ಹೇಳಿದ ಡೆಡಿಕೇಟೆಡ್ ಮೋಡ್ಸ್ ಎಲ್ಲ ಇದೆ, ಅದನ್ನು ನೀವು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಸ್ಪೋರ್ಟ್ಸ್ ಮೋಡ್ ಇದೆ. ಸ್ಪೋರ್ಟ್ಸ್ ಮೋಡಲ್ಲಿ ನಿಮಗೆ ರನ್ ಆಗ್ತಿದ್ರೆ ಒಂಥರ ನಿಂತ್ಕೊಂಡಿರೋ ಥರ ಬರುತ್ತೆ, ಅಂದರೆ ಯಾರಾದರೂ ಓಡ್ತಾ ಇದ್ದರೆ ಈ ಸ್ಪೋರ್ಟ್ಸ್ ಮೋಡಲ್ಲಾದರೆ ನಿಂತ್ಕೊಂಡಿರೋ ಥರ ಬರುತ್ತೆ. ಸೊ ಆ ಥರ ಫೀಚರ್ ಎಲ್ಲ ಕೊಟ್ಟಿದ್ದಾರೆ. ಡೆಡಿಕೇಟೆಡ್ ನೈಟ್ ಮೋಡ್ ಕೂಡ ಇದೆ. ಸೊ ಅದರಲ್ಲಿ ವೀಡಿಯೋಗ್ರಫಿನೂ ಅಷ್ಟೇ, ವೀಡಿಯೋ ಶೂಟ್ ಮಾಡ್ತಿದ್ರೆ ಅಂದರೂ ಕೂಡ ಫೋಟೋಸ್ ಓಕೆ, ಲಾಂಗ್ ಎಕ್ಸ್ಪೋಜರ್ ಶಾರ್ಟ್ ತೆಗೆದ್ಬಿಟ್ಟು ಒಳ್ಳೆ ಪ್ರೋಸೆಸ್ ಒಳ್ಳೆ ಫೋಟೋ ಕೊಟ್ಬಿಡುತ್ತೆ. ಬಟ್ ಈ ಫೋನಲ್ಲಿ ನಿಮಗೆ ವೀಡಿಯೋನೂ ಕೂಡ ನೀವು ತೆಗಿಬೋದು ನೈಟ್ ಶಾರ್ಟ್ಸ್, ನೈಟಲ್ಲಿ ಒಂದು ರೀತಿ ಬೆಳಕಿರೋ ಥರ ತೆಗೆಯುತ್ತೆ ಆಯಿತಾ. ಸೊ ಬೆಂಕಿ ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ಅಂತ ಅನ್ನಿಸ್ತು. ನೆಕ್ಸ್ಟು 12 MP ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ತುಂಬ ವೈಡ್ ಆಗಿದೆ ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡಬಹುದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನಿಮಗೆ 32 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಒಂದು ಲೆವೆಲಿಗೆ ವೈಡ್ ಆಗಿದೆ ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಡೀಟೇಲ್ಸ್ ಎಲ್ಲ ತುಂಬ ಕ್ರಿಸ್ಪಾಗಿ ಬರುತ್ತೆ. ಹುಡುಗಿರಿಗೂ ಅಂತೂ ಸಕ್ಕತ್ತಾಗಿ ಬರುತ್ತೆ. ಹುಡುಗಿರಿಗೆ ಬೇಕಾಗಿರೋದು ಅದು ಒಂದು ಸ್ವಲ್ಪ ಕ್ಲಿಯರ್ ಫೇಸು, ಬೆಳ್ಳಗೆ ಕಾಣೋ ರೀತಿ. ಸೊ ಹುಡುಗಿರಿಗಂತೂ 100% ಇಷ್ಟ ಆಗುತ್ತೆ. ಸೊ ಹೆಂಗೆ ಇಂಡಿಯನ್ ಮೆಂಟಾಲಿಟಿಗೆ ತಕ್ಕಂಗೆ ಮಾಡಿದ್ದಾರೆ ಕ್ಯಾಮ್ರಾ, ನಂಗೆ ಅನ್ನಿಸ್ತಂಗೆ ಹೆಂಗೆ ಬೇಕು ಅಂದರೆ ನಮ್ಮ ಸ್ಕಿನ್ ಟೋನಿಗೆ ತಕ್ಕಂಗೆ ಇದನ್ನು ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ. ಸೊ ಕ್ಯಾಮ್ರಾ ಬಗ್ಗೆ ಮಾತಾಡೋಂಗೆಲ್ಲ ನೆಕ್ಸ್ಟ್ ಲೆವೆಲ್ಲು. ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ ಏನಿದೆ ಅದು ಅಪ್ ಟು 8K ತನಕ ಕೂಡ ವೀಡಿಯೋ ರೆಕಾರ್ಡ್ ಮಾಡಬಲ್ಲ ಅಂತ ಸಾಮರ್ಥ್ಯನ ಹೊಂದಿರುವಂಥದ್ದು. ಒಂದು ಲೆವೆಲಿಗೆ ಸ್ಟೇಬಲ್ಲಾಗಿ ವೀಡಿಯೋ ಶೂಟ್ ಮಾಡುತ್ತೆ. ಈ ಮೇನ್ ಸೆನ್ಸರ್ ಏನಿದೆ 50 MP ಅದು ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಹೊಂದಿರುವಂಥದ್ದು. ಮತ್ತು ಏನು ಟೆಲಿಫೋಟೋ ಇದೆ 2x ಪೋರ್ಟ್ರೇಟ್ ಲೆನ್ಸ್, ಅದು ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಹೊಂದಿರುವಂಥದ್ದು. ಸೊ ಅವೆರಡರಲ್ಲಿ ನೀವು ವೀಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ತುಂಬ ಸ್ಟೇಬಲ್ ಶಾಟ್ ಬರುತ್ತೆ. ನೀವು ಒಂದು ಸ್ವಲ್ಪ ಶೇಕ್ ಮಾಡಿದ್ರು ಕೂಡ ಗಿಂಬಲ್ ಥರ ನಿಮ್ಗೊಂದು ರೀತಿ ಎಫೆಕ್ಟನ್ನು ಕೊಡುತ್ತೆ. ಸೊ ಯೂಶ್ವಲಿ ವಿವೋ X ಸೀರೀಸ್ ಎಲ್ಲ ಗಿಂಬಲ್ ಕ್ಯಾಮ್ರಾ ಅಂತಲೇ ಅಂತಾರೆ ಆಯಿತಾ. ಸೊ ಅಷ್ಟು ಸ್ಟೇಬಲಾಗಿ ವೀಡಿಯೋಸ್ ಬರುತ್ತೆ. ಸೊ ಕ್ಯಾಮ್ರಾಗಂತೂ ನೆಕ್ಸ್ಟ್ ಲೆವೆಲ್. ಆ ಎಲ್ಲ ವೀಡಿಯೋ ಸ್ಯಾಂಪಲ್ನ ನಿಮಗೆ ತೋರಿಸಿದ್ದೀನಿ, ನೋಡ್ಕೊಂಡು ನೀವೇ ಜಡ್ಜ್ ಮಾಡ್ಬೋದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಲಾಸ್ಟ್ ವರ್ಷ ಏನು ಲಾಂಚ್ ಆಗಿತ್ತು ಆ ಫೋನಲ್ಲಿ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇತ್ತು. ಸೊ ಈ ಸಲ ಆಪ್ಟಿಕಲ್ ಕೊಟ್ಟಿದ್ದಾರೆ. ಮತ್ತು ಫೇಸ್ ಅನ್ಲಾಕ್ಸ್ ಇದೆ, ಅದು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 4800 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಓಕೆ, ಈ ಪ್ರೀಮಿಯಮ್ ಫೋನಿಗೆ 4800 ಅಂತ ಅಂದರೆ ಒಳ್ಳೆ ಬ್ಯಾಟ್ರಿನೇ. 4000 ಕೊಡ್ತಾರೆ ಯೂಶ್ವಲಿ, ಇವ್ರು 4800 ಕೊಟ್ಟಿದ್ದಾರೆ. ಮತ್ತು ಬಾಕ್ಸ್ ಒಳಗೇ 120 ವ್ಯಾಟ್ನ ಫಾಸ್ಟ್ ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ. ಚಾರ್ಜರ್ ಕೊಟ್ಟಿದ್ರಲ್ಲ ಅದು ದೊಡ್ಡ ವಿಷಯ ನಂಗೆ ಅನ್ನಿಸ್ತಂಗೆ. ಮತ್ತು ಇದು ವೈರ್ಲೆಸ್ ಚಾರ್ಜಿಂಗನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಅಪ್ ಟು 50 ವ್ಯಾಟ್ ತನಕ ನೀವು ವೈರ್ಲೆಸ್ ಚಾರ್ಜಿಂಗನ್ನು ಮಾಡ್ಬೋದು. ಸೊ ಸೂಪರ್. ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟರೆ ಒಂಥರ ಪ್ರೀಮಿಯಮ್ಮೇ. ಮೋಸ್ಟ್ ಆಫ್ ದ ಫೋನ್ಗಳು ಏನು ಮಾಡ್ತಾರೆ, ಎಲ್ಲ ಚೆನ್ನಾಗಿ ಕೊಟ್ಬಿಡ್ತಾರೆ, ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿರಲ್ಲ. ಇವರು ಅದನ್ನು ಕೊಟ್ಟಿದ್ದಾರೆ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ Android 13 ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ OS ಇದೆ. ಈ OS ಒಂದು ರೀತಿ ನಮಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ ಆಯಿತಾ. ನಮಗೆ ಕಂಪ್ಲೀಟ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಅಲ್ಲ ಅಂದರೂ ಕೂಡ ಆ ಫೀಲ್ ಇದೆ ಅಲ್ವಾ, ನಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಅಂತ ಅನಿಸುತ್ತೆ. ಮತ್ತು ಇವರು ಸೆಕ್ಯೂರಿಟಿ ಪ್ಯಾಚಸ್ನ ಮತ್ತು ಆ್ಯಂಡ್ರಾಯ್ಡ್ ಅಪ್ಡೇಟ್ ನಂಗೆ ಅನ್ನಿಸ್ದಂಗೆ ಒಂದು 3 ವರ್ಷ ಅಂತೂ ಕೊಡ್ತಾರೆ ವಿವೋದವರು. ಸೊ ಈ ವಿಷಯದಲ್ಲಿ ನನಗೆ ಯಾವುದೇ ತೊಂದರೆ ಇಲ್ಲ. ಇನ್ನು ಈ ಫೋನ್ನ ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ 2 ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಮೇಲ್ಗಡೆ ಇಯರ್ ಪೀಸ್, ಅದು 2ನೇ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ತುಂಬ ಜೋರಾಗಿ ಕೂಡ ಕೇಳುತ್ತೆ, ನನಗಂತೂ ಇಷ್ಟ ಆಯಿತು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ವೈಫೈ 6 ಕೂಡ ಇರುವಂಥದ್ದು, ಬ್ಲೂಟೂತ್ 5.3 ಕೂಡ ಇದೆ. ಸೊ ಎಲ್ಲೂ ಕೂಡ ಅವ್ರು ಕಾಂಪ್ರಮೈಸನ್ನು ಮಾಡಿಲ್ಲ. ಇನ್ನು ವಾರಂಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇಷ್ಟು ದಿನ ವಿವೋದವರು ನಮ್ಮ ದೇಶದಲ್ಲಿ ಮಾತ್ರ ವಾರಂಟಿಯನ್ನು ಕ್ಲೈಮ್ ಮಾಡೋದಕ್ಕೆ ಕೊಡ್ತಾಯಿದ್ರು. ಇದೀಗ ಫಸ್ಟ್ ಟೈಮ್ ವಿವೋದವರು ಇಂಟರ್ನ್ಯಾಷನಲ್ ವಾರಂಟಿ ಕೊಡ್ತಾ ಇದ್ದಾರೆ. 1 ವರ್ಷ ನೀವು ನಮ್ಮ ದೇಶ ಅಲ್ಲದೆ ಬೇರೆ ದೇಶದಲ್ಲೂ ಕೂಡ ಏನಾದರೂ ಪ್ರಾಬ್ಲಮ್ ಆದರೆ ರಿಪೇರಿಯನ್ನು ಮಾಡಿಸ್ಕೊಬೋದು.
ಇನ್ನೂ ಈ ಬೇಸ್ ವೇರಿಯಂಟಿನಿಂದ ವಿವೋ X90 ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಷನ್ ಆಯಿತಾ, ಮೇಜರ್ ಡಿಫ್ರೆನ್ಸ್ ಎರಡರೂ ಇಲ್ಲ. ಆ ಕ್ಯಾಮ್ರಾ ಬಂಪ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅದ್ರಲ್ಲಿ ಕ್ಯಾಮ್ರಾ ಸ್ವಲ್ಪ ಸಣ್ಣದಿದೆ ಮತ್ತು ಇದರಲ್ಲಿ IP ರೇಟಿಂಗು IP58 ಕೊಟ್ಟಿಲ್ಲ, 54 ಕೊಟ್ಟಿದ್ದಾರೆ. ಈ ರೀತಿ ಸಣ್ಣ ಸಣ್ಣ ಚೇಂಜಸನ್ನು ಮಾಡಿದ್ದಾರೆ. ಮತ್ತು ಈ ಬೇಸ್ ವೇರಿಯಂಟಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಿಗ್ತಲ್ಲ. ಸೊ ಅದು ಬಿಟ್ಟರೆ ಉಳಿದ ಎಲ್ಲ ಸ್ಪೆಸಿಫಿಕೇಷನ್ ಸೇಮ್ ಪ್ರೊಸೆಸರು, ಕ್ಯಾಮ್ರಾ ಅದರಲ್ಲೂ ಚೆನ್ನಾಗಿಲ್ಲ ಅಂತ ಅಲ್ಲ, ಅದು ಚೆನ್ನಾಗಿದೆ. ಬಟ್ ಪ್ರಿಫರಬಲಿ ನೋಡಿ, ನಿಮ್ಮದು ಬಡ್ಜೆಟ್ ಚೆನ್ನಾಗಿದ್ದರೆ ಈ ಪ್ರೋ ವೇರಿಯಂಟನ್ನೇ ಪರ್ಚೇಸ್ ಮಾಡ್ಬೋದು. ನಂಗೆ ಅನ್ನಿಸ್ತಂಗೆ ಇದೊಂದು 80-85 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ನೋಡಿ, ನೀವು ಬಡ್ಜೆಟ್ ಇದ್ದರೆ ಆ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಈ ಫೋನ್ನ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಓಕೆ, ಇದಿಷ್ಟು ಈ ಎರಡು ಸ್ಮಾರ್ಟ್ ಫೋನ್ಗಳ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನನ್ನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.